ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಬಹುದೊಡ್ಡ ಬೆಳವಣಿಗೆ ಸಂಭವಿಸಿದೆ. ಈಗೇನು ಮಾಡ್ತಾರೆ ಮೋದಿ? ಭಾರತದಿಂದ ಹಾರಿದ ಮಿಸೈಲ್ ಕ್ಷಿಪಣಿ ಈಗ ಆರ್ಭಟಿಸಿದೆ ಬಾಂಗ್ಲಾ. ಈ ರೀತಿ ಭಾರತವನ್ನು ಕೆಣಕಿರುವ ಹೊತ್ತಲ್ಲಿ ಡೀಟೇಲ್ಸ್ ಇರ್ತಾ ಹೋಗ್ತೀನಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದಕ್ಕೆ ಮೋದಿ ಪ್ರತಿಕ್ರಿಯಿಸಲೇಬೇಕು ಅನ್ನುವಂಥ ಒಂದು ಘಟನೆ ಮಾಡಿ ಕಾಲು ಕೆರೆದು ಭಾರತವನ್ನು ಕೆಣಕಿದಂಥ ಒಂದು ಡೆವಲಪ್ಮೆಂಟ್ ಇದು. ಮತ್ತೊಬ್ಬ ಹಿಂದೂ ಹತ್ಯೆಯಾಗಿದೆ ಬಾಂಗ್ಲಾದಲ್ಲಿ. ಅದು ಕೂಡ ಎಷ್ಟು ಭೀಕರವಾಗಿ ಅಂದರೆ, ಫಸ್ಟು ಒಂದು ವೀಕಲ್ಲಿ ಆದಂಥ ಘಟನೆ ದೀಪು ಚಂದ್ರದಾಸ್. ಅದು ಆ ಕೊನೆ ವಿಡಿಯೋ ನೋಡಿದವ್ರಿಗೆ ಎಂಥವ್ರಿಗೂ ಮೈ ಜುಮ್ ಅನಿಸಿದೆ. ಅಂಗಲಾಚಿ ಬೇಡ್ಕೊಂಡ್ರು ಬಿಡದೆ ಎಳ್ಕೊಂಡು ಹೋಗಿ ಅವ್ರ ಕೈಗೆ ಒಪ್ಪಿಸೋದು. ಈಗ ನೋಡಿದ್ರೆ ಇನ್ನೊಬ್ಬ ವ್ಯಕ್ತಿ ಸಾಮ್ರಾಟ್ ಅಂತ ಹೆಸರು, ಅಮೃತ್ ಮಂಡಲ್ ಅಲಿಯಾಸ್ ಸಾಮ್ರಾಟ್. ಲೋಕಲ್ ಆಗಿ ಹಿಂದೂಗಳಿಗೆ ಒಬ್ಬ ಲೀಡರ್ ರೀತಿ ಇದ್ದಂತಹ ಹುಡುಗ ಈ ವ್ಯಕ್ತಿ. 29 ವರ್ಷ, ಇನ್ನು ಚಿಕ್ಕ ವಯಸ್ಸು. ಅಲ್ಲಿ ಲೋಕಲ್ ಆಗಿ ಸ್ವಲ್ಪ ಸದ್ದು ಮಾಡ್ತಾ ಇದ್ದಂತಹ ಹುಡುಗ ಅಮೃತ್ ಮಂಡಲ್. ಆದರೆ ಯಾವುದೇ ಬಗೆಯಲ್ಲೂ ಪ್ರಚೋದನಕಾರಿ ಕೆಲಸ ಈತನಿಂದ ಆಗಿರಲಿಲ್ಲ. ಬಟ್ ಬೇರೆ ಟೈಮಲ್ಲಿ ನಾರ್ಮಲಿ ಹಿಂದೂಗಳಿಗೆ ಲೀಡರ್ ರೀತಿಯಲ್ಲಿದ್ದ. ಹಾಗಾಗಿ ಈ ಹೋರಾಟಗಾರರ ಲಿಸ್ಟಲ್ಲಿದ್ದಂತೆ ಅಮೃತ್ ಮಂಡಲ್. ಈಗ ದೊಣ್ಣೆಯಿಂದ ಬೀದಿಯಲ್ಲಿ ಹೊಡೆದು ಬೀದಿ ನಾಯಿಗಿಂತ ಕಡೆಯಾಗಿ ಹಿಂದೂಗಳನ್ನು ಅಲ್ಲಿ ಟ್ರೀಟ್ ಮಾಡಿ ಬೀದಿಯಲ್ಲಿ ತಂದು ಜನರ ಮುಂದೆ ಹೊಡೆದು ಬಹಳ ಭೀಕರವಾಗಿ ಸಾಯಿಸಿರೋದು. ಸೊ ಇದು ಬೆಚ್ಚಿ ಬೀಳುವಂಥ ಮತ್ತೊಂದು ಘಟನೆ ನಡೆದಿದೆ. ಹೆಂಗಿದೆ ಅಂದರೆ, ದೀಪು ಚಂದ್ರದಾಸ್ ಹತ್ಯೆ ಆಯ್ತಲ್ವ, ಆಮೇಲೆ ಒಂದು ಹಿಂದೂ ಕುಟುಂಬ ಇರುವಂಥ ಮನೆಗೆ ಬೆಂಕಿ ಹಚ್ಚಿದ್ರು. ಅವರು ಬೇಲಿ ಹಾರಿ ಜೀವ ಉಳಿಸ್ಕೊಂಡ್ರು. ಜಸ್ಟ್ ಮಿಸ್ಸು. ಅಲ್ಲಿ ಜಾನುವಾರುಗಳು, ವಸ್ತು ಎಲ್ಲ ಸುಟ್ಟೋಯ್ತು. ಅವರ ಇಡೀ ಮನೆ ಭಸ್ಮ. ಬಟ್ ಅವ್ರು ತಪ್ಪಿಸ್ಕೊಂಡ್ರು. 2ನೇ ಪ್ರಯತ್ನ ಅದು. ಫಸ್ಟ್ ಒಂದು ಸಕ್ಸಸ್ ಆದಮೇಲೆ ಇದು 3ನೇ ಪ್ರಯತ್ನ ಅವ್ರದ್ದು ಯಶಸ್ವಿಯಾಗಿದೆ. ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂದರೆ, ಮೋದಿ ಆ್ಯಕ್ಷನ್ ತಗೊಳ್ಳೇಬೇಕು. ಈಗ 1971ನಲ್ಲಿ ಇಂದಿರಾ ಗಾಂಧಿ ಅಂತ ಮಾತೆತ್ತಿದ್ರೆ ಇಲ್ಲಿ ಹೇಳ್ತಿದ್ದಾರಲ್ವ. ಈಗ ಪ್ರಿಯಾಂಕಾ ವಾದ್ರಾ PM ಆಗಿದ್ರೆ ಇಷ್ಟೊತ್ತಿಗೆ ಬೇರೆ ಕಥೆನೇ ಇತ್ತು ಅಂತ. 1971ನಲ್ಲಿ ಆದ ಪರಿಸ್ಥಿತಿ ಇನ್ನೂ ಉದ್ಭವಿಸಿಲ್ಲ. ಹಾಗಂತ ಉದ್ಭವಿಸೋಕೆ ಬಿಡಬೇಕಾ? ಇದು ಸೀರಿಯಸ್ ಅಲ್ವಾ ಅಂದರೆ ಖಂಡಿತ ಸೀರಿಯಸ್ಸೇ. ಆದರೆ ಅವತ್ತಿದ್ದ ಸ್ಥಿತಿನೇ ಬೇರೆ ಇತ್ತು. ಕೈ ಮೀರಿ ಹೋದಂಥ ಪರಿಸ್ಥಿತಿ. ಇವತ್ತು ಅಸ್ತಿತ್ವಕ್ಕೆ ಸಮಸ್ಯೆ ಆಗುವಂಥ ಪರಿಸ್ಥಿತಿ ಆಗಿಲ್ಲ. ಆದರೆ ಖಂಡಿತ ಇದು ತುಂಬ ಸೀರಿಯಸ್ಸು. ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಇವತ್ತು ಇಬ್ಬರಾದರೂ 3 ಕುಟುಂಬ ಟಾರ್ಗೆಟ್ ಆಯಿತು. ನಾಳೆ ಇನ್ನಷ್ಟು ಜನರ ಮೇಲೆ ಆಗಬಹುದು. ಅಲ್ಲಿ ಅಂಗಲಾಚುತ್ತಿದ್ದಾರೆ ಹಿಂದೂಗಳು. ದಯವಿಟ್ಟು ಭಾರತ ಸರ್ಕಾರ ನಮ್ಮ ರಕ್ಷಣೆಗೆ ಬರಬೇಕು ಅಂತ ಆ ರೀತಿಯ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ. ಅಂದರೆ 1ಕ್ಕೆ ಹೆದರಲ್ವಾ, 2ಕ್ಕೆ ಹೆದರಲ್ವಾ, 3ನೇದು ಮಾಡ್ತೀವಿ, 3 ಅಲ್ದಿದ್ರೆ 300 ಮಾಡ್ತೀವಿ. ಯುದ್ಧ ಮಾಡಲೇಬೇಕು ಭಾರತ ಈಗ ಅಟ್ಯಾಕ್ ಮಾಡಬೇಕು ಬಾಂಗ್ಲಾದ ಮೇಲೆ. ಅಷ್ಟೇ ಉದ್ದೇಶ. ಮೋದಿ ಏನು ಟಾರ್ಗೆಟ್ ಇಟ್ಕೊಂಡು ಮುಂದೆ ಸಾಕ್ತಿದ್ದಾರೋ ಅದು ಡಿಸ್ಟರ್ಬ್ ಆಗಬೇಕು, ಅಷ್ಟೇ ಉದ್ದೇಶ. ಭಾರತ ಯಾಕೆ ಟಚ್ ಮಾಡ್ತಿಲ್ಲ? ಬಾಂಗ್ಲಾ ನಮಗಿರುವಂಥ ಶಸ್ತ್ರಾಸ್ತ್ರಗಳ ಬಲ ಮತ್ತು ಬಾಂಗ್ಲಾಗಿರುವಂಥ ಶಸ್ತ್ರಾಸ್ತ್ರಗಳ ಬಲ ಕಂಪೇರ್ ಮಾಡಿ ನೋಡಿದ್ರೆ ಬರೀ 2 ಗಂಟೆಯಲ್ಲಿ ಬಾಂಗ್ಲಾವನ್ನು ಫಿನಿಷ್ ಮಾಡ್ಬೋದು. ಜಸ್ಟ್ ಇಮ್ಯಾಜಿನ್, ಬರೀ 2 ಅವರ್ಸಲ್ಲಿ ಬಾಂಗ್ಲಾವನ್ನು ಪುಡಿ ಮಾಡಬಹುದು. ಸೃಷ್ಟಿಸಿದವ್ರಿಗೆ ನಾಶ ಮಾಡೋಕೆ ಗೊತ್ತಿಲ್ವ ಅಂತಾರಲ್ಲ, ಹಾಗೆ ಬಾಂಗ್ಲಾ ಭಾರತಕ್ಕೆ ಲೆಕ್ಕ. ಆದರೆ ಏನಾಗುತ್ತೆ ಅದರ ಎಫೆಕ್ಟು? ನೆಕ್ಸ್ಟ್ ಡೇನೇ ಶುರುವಾಗುತ್ತೆ. ಇಷ್ಟು ವರ್ಷಗಳ ಬಳಿಕ ನಮ್ಮ ನಾರ್ತ್ ಈಸ್ಟು ಬೆಳವಣಿಗೆ ಕಾಣಿಸ್ತಿದೆ. ಅಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಮತ್ತು ಇಡೀ ಭಾರತಕ್ಕೇನೆ ಬಿಗ್ ಬೂಸ್ಟ್ ಕೊಡುವ ಎಂಜಿನ್ ಆಗಿ ಬದಲಾಯಿಸಿದ್ದಾರೆ. ಇತಿಹಾಸದಲ್ಲೇ ಕಾಣದಂತಹ ನೆಟ್ವರ್ಕು, ಅಲ್ಲಿ ಕನೆಕ್ಟಿವಿಟಿ, ರೈಲ್ವೆ. ಅಂಥ ಕಣಿವೆ ಗುಡ್ಡ ಇರೋ ಪ್ರದೇಶದಲ್ಲಿ ಹೆಂಗೆ ಮಾಡೋದು ರೈಲ್ವೆನ? ಸಾಧ್ಯನೇ ಇಲ್ಲ ಅಂತ ದಶಕಗಳ ಕಾಲ ಹಾಗೆ ಉಳಿಸಿದ್ರು. ಅದನ್ನು ಮಾಡಿ ತೋರಿಸಿದ್ದಾರೆ. ಬಹಳ ಇಂಪ್ರೂವ್ಡ್ ಟೆಕ್ನಾಲಜಿಯ ಮೂಲಕ ಅಲ್ಲಿ ರೈಲ್ವೆ ಬಂದಿದೆ. ಆದರೆ ಡೈರೆಕ್ಟ್ಲಿ ಎಫೆಕ್ಟ್ ಆಗುತ್ತೆ. ಬಾಂಗ್ಲಾಗ್ ನಾವು ಹೊಡೆದ್ರೆ ನಾರ್ತ್ ಈಸ್ಟು ಮತ್ತೆ ಡಿಸ್ಟರ್ಬ್ ಆಗಿ ಅವ್ರ ಜೀವನ ಹಾಳಾಗತ್ತೆ. ಕುಂತ್ಕೊಂಡು ಹೇಳೋದು ಕಷ್ಟ, ಅಟ್ಯಾಕ್ ಮಾಡಿಬಿಡಿ, ಒಂದು ಹೊಡೆದು ಬಿಡಿ ಅಂತ. ಆದರೆ ನಾರ್ತ್ ಈಸ್ಟು ಈಗಷ್ಟೇ ಉಸಿರಾಡ್ತಿರುವಂಥ ಈಸ್ಟರ್ನ್ ಸ್ಟೇಟ್ಸು, ನಾರ್ತ್ ಈಸ್ಟು ಸಿಕ್ಕಾಪಟ್ಟೆ ಕಷ್ಟಕ್ಕೆ ಬೀಳ್ತಾರೆ. ಮತ್ತು ಭಾರತಕ್ಕೆ ಅಕ್ಕಪಕ್ಕದ ನೇಬರ್ ರಾಷ್ಟ್ರಗಳ ಜೊತೆಗೆ ಇವರ ಸ್ಟೆಬಿಲಿಟಿ ಇಲ್ಲ ಅಂತ ಇನ್ವೆಸ್ಟರ್ಸು ಮತ್ತೆ ವಾಪಸ್ ಹೋಗೋಕ್ಕೆ ಕಾರಣ ಆಗುತ್ತೆ. ಶೇರು ಬಿದ್ದು ಹೋಗುತ್ತೆ. ಬಹಳ ದೊಡ್ಡ ಮಟ್ಟದಲ್ಲಿ ರೂಪಾಯಿ ವ್ಯಾಲ್ಯೂ ಯಾಕೆ ಹೇಳಿ ಕುಸಿತಾಗಿದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ? ಸಿಂಪಲ್, ಅಮೇರಿಕಾ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿದೆ. ಈ ಟ್ರೇಡ್ ಡೀಲು, ಟ್ಯಾರಿಫು, ಅದು ಇದು ಅಂತ
ಅಲ್ಲಿನ ಕೆಲವು ಇನ್ವೆಸ್ಟರ್ಸು ಹಿಂದೆ ಇಡೋ ರೀತಿಯಲ್ಲಿ ನೋಡ್ಕೊಳ್ತಿದೆ. ಆ ಇನ್ವೆಸ್ಟರ್ಸ್ ಕಾರಣದಿಂದಾಗೆ ಹಿಂಗಾಗ್ತಿದೆ. ಆದರೆ ಭಾರತದ ಆರ್ಥಿಕತೆ ಏನು ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಡೊಮೆಸ್ಟಿಕಲಿ ಇಂಟರ್ನಲ್ಲಿ ಭಾರತ ಮ್ಯಾನೇಜ್ ಮಾಡ್ತಿದೆ. ಆರ್ಥಿಕತೆಗೆ ಏನೂ ಆಗ್ತಾ ಇಲ್ಲ, ನಮ್ಮ ಆರ್ಥಿಕತೆಗೆ ಸಮಸ್ಯೆ, ರೂಪಾಯಿ ವ್ಯಾಲ್ಯೂ ತೋರಿಸಿ ನಮ್ಮ ಆರ್ಥಿಕತೆ ಡೌನ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋರು ಭಾರತವನ್ನು ಕಂಪ್ಲೀಟ್ ಆಗಿ ದಿಕ್ಕು ತಪ್ಪಿಸ್ಬಿಡ್ಬೋದು. ಇದೊಂದು ಅಟ್ಯಾಕ್ ಆದರೆ ಬಾಂಗ್ಲಾ ನಮಗೆ ದೊಡ್ಡ ಲೆಕ್ಕ ಅಲ್ಲ. ಆದರೆ ಅದರಿಂದ ಆಗುವ ಪರಿಣಾಮ ಇದೆಯಲ್ಲ, ರಾಜತಾಂತ್ರಿಕವಾಗಿ ಮತ್ತು ಜಾಗತಿಕವಾಗಿ ಭಾರತ ಎದುರಿಸುವಂಥ ಪರಿಣಾಮ ದೊಡ್ಡದಾಗತ್ತೆ. ನಂಬರ್ 1, ಬಾಂಗ್ಲಾ ಬೆನ್ನಿಗೆ ಪಾಕಿಸ್ತಾನ, ಅಮೆರಿಕ ಬಂದು ನಿಲ್ಲೋದಕ್ಕೆ ರೆಡಿ ಆಗಿವೆ. ಪಾಕಿಸ್ತಾನ ನಿನ್ನೆ ಅನೌನ್ಸೇ ಮಾಡಿಬಿಟ್ಟಿದೆ. ಈಗಿರುವಂಥ PM ಶರೀಫ್ ಪಕ್ಷವೇ ಪಾಕಿಸ್ತಾನ ಮುಸ್ಲಿಂ ಲೀಗು ಅನೌನ್ಸ್ ಮಾಡಿದೆ, ನಮ್ಮ ಕ್ಷಿಪಣಿಗಳು ದೂರ ಇಲ್ಲ, ಬಾಂಗ್ಲಾದ ಮೇಲೆ ಒಂದೇ ಸಲ ದಾಳಿ ಮಾಡಲಿ ಭಾರತ, ನಮ್ಮ ಮೇಲಿನ ದಾಳಿ ಅಂತ ಅಂದ್ಕೊಳ್ತೀವಿ ಅಂತ. ಜಸ್ಟ್ ಲೈಕ್ ಸೌದಿ ಜೊತೆಗೆ ಅವ್ರ ಒಪ್ಪಂದ ಹೇಗಿದೆಯಲ್ಲ, ಯಾರ ಮೇಲೆ ದಾಳಿ ಮಾಡಿದ್ರು ಅದು ತಮ್ಮ ಮೇಲಿನ ದಾಳಿ ಅಂತ ಕನ್ಸಿಡರ್ ಮಾಡೋದು ಪರಸ್ಪರ ಅಂತ, ಅದೇ ರೀತಿಯ ಒಪ್ಪಂದವನ್ನು ಬಾಂಗ್ಲಾ ಜೊತೆ ಪಾಕಿಸ್ತಾನ ಮಾಡ್ಕೊಳ್ಳೋಕೆ ಮುಂದಾಗಿದೆ. ಸೊ ತುಂಬ ಡೀಪ್ ಆಗಿದೆ ಈ ಸಂಚು. ಹೇಗಾದರೂ ಮೋದಿ ಕುರ್ಚಿ ಉರುಳಿಸ್ಬೇಕು, ಹೇಗಾದರೂ ಮೋದಿ ವಿರುದ್ಧ ದೇಶದೊಳಗಡೆ ದಂಗೆ ಹೇಳಬೇಕು, ಹೇಗಾದರೂ ಮೋದಿ ಮಾಡಿದ ಸಂಪೂರ್ಣ ಸಾಧನೆಗಳು ನೀರಲ್ಲಿ ಹೋಮ ಆಗಬೇಕು. ಇಷ್ಟೇ ಈ ಎಲ್ಲ ಬೆಳವಣಿಗೆಗಳ ಹಿಂದಿನ ಉದ್ದೇಶ. ಭಾರತ ನೋಡಿ, ಇದರ ನಡುವೆ, ಈ ಡೆವಲಪ್ಮೆಂಟ್ ನಡುವೆ ಈಗ ಕ್ಷಿಪಣಿಯೊಂದನ್ನು ಉಡಾಯಿಸಿರೋದು, ಅಂದರೆ ಯಶಸ್ವಿಯಾಗಿ ಪ್ರಯೋಗ ಆಗಿದೆ. ಅದು ಅತ್ಯಂತ ಬಲಿಷ್ಠವಾದ ನ್ಯೂಕ್ಲಿಯರ್ ಕೇಪಬಲ್ ಸಬ್ಮರೈನಿಂದ ಲಾಂಚ್ ಆಗಿರುವಂಥ ಒಂದು ಮಿಸೈಲ್. ಬಹಳ ಸೀಕ್ರೆಟ್ ಆಗಿ ಆಗಿದೆ ಈ ಕಾರ್ಯಾಚರಣೆ, ಅಧಿಕೃತವಾಗಿ ಶೇರ್ ಮಾಡಿಲ್ಲ, ಬಟ್ ಗೊತ್ತಾಗ್ತಿದೆ ಈ ಹೊತ್ತಲ್ಲಿ ಭಾರತ ಮಾಡಿರುವಂಥ ಈ ಕಾರ್ಯಾಚರಣೆ. K4 ಅಂತ ಬ್ಯಾಲಿಸ್ಟಿಕ್ ಮಿಸೈಲು, 3500 ಕಿಲೋಮೀಟರ್ ರೇಂಜ್ ಇದೆ, ಕೇಪಬಲ್ ಆಫ್ ಕ್ಯಾರಿಯಿಂಗ್ 2 ಟನ್ ನ್ಯೂಕ್ಲಿಯರ್ ವಾರ್ ಹೆಡ್. ಸೊ ನ್ಯೂಕ್ಲಿಯರ್ ಸಾಮರ್ಥ್ಯದ 2 ಟನ್ ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಕ್ಯಾರಿ ಮಾಡುವಂತಹ ಸಾಮರ್ಥ್ಯದ ಸಿ ಬೇಸ್ಡ್ ಆಗಿ ಈ ಪ್ರಯೋಗ ಯಶಸ್ವಿಯಾಗಿದೆ. ಬಾಂಗ್ಲಾ ಕೆಣಕ್ತಿರೋ ಹೊತ್ತಲ್ಲೇ 3500 ಕಿಲೋಮೀಟರ್ ರೇಂಜ್ ಇರುವಂಥ, ಅಂದರೆ ಇಡೀ ಬಾಂಗ್ಲಾವನ್ನು ಕವರ್ ಮಾಡಿ ಬಿಸಾಕಬಹುದು, ಅದಕ್ಕಿಂತನೂ ಮುಂದಕ್ಕೆ ಸಾಗುವಂಥ ಒಂದು INS ಅರಿಘಾಟ್ ಸಬ್ಮರೈನಿಂದ ಲಾಂಚ್ ಆಗಿರೋದು ಇದು ಬೇ ಆಫ್ ಬೆಂಗಾಲಲ್ಲಿ. ಸೊ ಬಾಂಗ್ಲಾ ಪಾಕ್ಗೆ ನಡುಕ ಹುಟ್ಟಿಸ್ತಾ ಇರುವಂತಹ ಒಂದು ಕಾರ್ಯಾಚರಣೆ ಭಾರತ ಇದ್ದಕ್ಕಿದ್ದಂತೆ ಯಶಸ್ವಿಯಾಗಿ ಮಾಡಿದೆ. ಅದು ನ್ಯೂಕ್ಲಿಯರ್ ವಾರ್ ಹೆಡ್ಡು, ನೆನಪಿರಲಿ. ಇದ್ದಕ್ಕಿದ್ದಂತೆ ಈ ಡೆವಲಪ್ಮೆಂಟ್ ಕೂಡ ಆಗಿದೆ. ಮಿಜೋರಾಂ ಮತ್ತು ತ್ರಿಪುರಾದಲ್ಲಿ ಗಮನಿಸ್ತಾ ಇದ್ದೀವಿ, ನಮ್ಮ ಆರ್ಮಿ ಬಾರ್ಡ್ರಿಗೆ ಹೋಗಿ ಸೇನಾ ನೆಲೆಯನ್ನು ಇದ್ದಕ್ಕಿದ್ದಂತೆ ಅಲ್ಲಿ ಸ್ಥಾಪಿಸಿರೋದು, ವಿಸ್ತರಿಸಿರೋದು, ಅಂಡರ್ಗ್ರೌಂಡ್ ವಾರ್ ರೂಮ್ಗಳನ್ನು ರೆಡಿ ಮಾಡಿರೋದು, ಶಸ್ತ್ರಾಗಾರಗಳನ್ನು ರೆಡಿ ಮಾಡಿರೋದು ಒಂದು ಕಡೆ. ತ್ರಿಪುರಾದಲ್ಲಿ ಬೆಟಾಲಿಯನ್, ಯಾವ ಬೆಟಾಲಿಯನು 1971ನಲ್ಲಿ ಭಾರತ ಸರ್ವಸನ್ನದ್ಧವಾಗಿದೆ. 2 ಗಂಟೆಗಳು ಸಾಕು ಅಂದುಕೊಂಡ್ರೆ, ನಿರ್ಧಾರ ಮಾಡಿದ್ರೆ ಬಾಂಗ್ಲಾ ಫಿನಿಶ್ ಆಗೋಕೆ. ಆದರೆ ಅದರ ದೀರ್ಘಕಾಲಿಕ ಪರಿಣಾಮ ಮತ್ತು ಇಷ್ಟು ದಿನ ಮಾಡಿರುವಂತಹ ಪ್ರಯತ್ನ ಸಮಸ್ಯೆ ಆಗದಂತೆ ನಾಜೂಕಾಗಿ ಈ ಸ್ಥಿತಿಯಿಂದ ನಾವು ಮುಂದಕ್ಕೆ ಸಾಗುವಂಥ ಒಂದು ಲೆಕ್ಕಾಚಾರ ಕಾಣ್ತಿದೆ ಕೇಂದ್ರ ಸರ್ಕಾರದ್ದು. ಹಿಂದೆ ನೇಪಾಳ, ಮಾಲ್ಡೀವ್ಸು, ಅಫ್ಘಾನಿಸ್ತಾನದ ಮೂಲಕ, ಪಾಕಿಸ್ತಾನದ ಮೂಲಕ, ಎಲ್ಲರ ಮೂಲಕನೂ ಭಾರತದಲ್ಲಿ ಇಂಥ ಸಂಚು, ಕೆನಡಾ, ಎಲ್ಲರ ಮೂಲಕನೂ ಮಾಡಿದ್ದಾಗಿದೆ ಅಮೆರಿಕ ಮತ್ತು ಬೇರೆ ಬೇರೆ ರಾಷ್ಟ್ರಗಳು. ಅದನ್ನೆಲ್ಲ ಭಾರತ ಗೆದ್ದಿದೆ. ಇದಕ್ಕಿಂತ ಸಿವಿಯರ್ ಆಗಿತ್ತು ಆ ಪ್ರಯತ್ನ, ಕ್ರಿಟಿಕಲ್ ಸಿಚುವೇಶನ್ನೇ ಆಗಿತ್ತು ಅವತ್ತು. ಇವತ್ತದು ನಮಗೆ ಸ್ಮೂದಾಗಿ ನಾವು ಎಕ್ಸಿಟ್ ಆಗಿರೋದ್ರಿಂದ ನೆನಪಾಗ್ತಿಲ್ಲ. ಅಂಥದ್ದನ್ನೆಲ್ಲ ಮ್ಯಾನೇಜ್ ಮಾಡಿ ಬಂದಿರೋ ಭಾರತ, ನಂಬಿಕೆ ಇಟ್ಕೊಳ್ಬೇಕಾಗಿದೆ ಭಾರತ ಸರ್ಕಾರದ ಮೇಲೆ, ಇದನ್ನು ಮ್ಯಾನೇಜ್ ಮಾಡುತ್ತೆ. ಬಾಂಗ್ಲಾದ ಮೇಲೆ ಅಟ್ಯಾಕನ್ನು ಅಟ್ ದಿ ಕಾಸ್ಟ್ ಆಫ್ ನಮ್ಮ ದೇಶದ ಹಿತ ಮಾಡಬೇಕಾ ಭಾರತ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಮೋದಿಯನ್ನು ಮತ್ತೆ ಕೆಣಕಿದ್ದಾರೆ. ಇನ್ನೂ ನಿಮಗೆ ಸಿಟ್ಟು ಬರ್ತಿಲ್ವಾ, ಮತ್ತೊಬ್ಬನನ್ನು ಕೊಂದಿದ್ದೀವಿ ನೋಡಿ ಅಂತ, ಕಣ್ಣೆದುರು ಬಡ್ದು ಕೊಲ್ತೀವಿ ಅನ್ನೋ ರೀತಿಯಲ್ಲಿ. ಬಟ್ ಭಾರತ ರಾಜತಾಂತ್ರಿಕವಾಗಿಯೇ ಇದನ್ನು, ಈ ಸಮಸ್ಯೆಯನ್ನೇ, ದೊಡ್ಡದೇ ಸಮಸ್ಯೆ, ಸಣ್ಣದಲ್ಲ, ರಾಜತಾಂತ್ರಿಕವಾಗಿಯೇ ಇದನ್ನು ಬಗೆಹರಿಸ್ಕೊಳ್ಳೋಕೆ ಮುಂದಾಗ್ತಿದೆ. ರಷ್ಯಾ ಈಗ ಅಖಾಡಕ್ಕೆ ಧುಮುಕಿದೆ, ಎಚ್ಚರಿಕೆ ಕೊಟ್ಟಿದೆ ಬಾಂಗ್ಲಾಗೆ. ಈ ಕೆಲಸ ನಿಲ್ಲಿಸ್ತಿರೋ ಇಲ್ವೋ ನೆನಪಿರಲಿ, ನಿಮ್ಮನ್ನು ಸೃಷ್ಟಿಸಿದ್ದು ಭಾರತ ಮತ್ತು ರಷ್ಯಾದ ರೋಲ್ ಕೂಡ ದೊಡ್ಡದಾಗಿತ್ತು. ಇದೆಲ್ಲ ಮರ್ತು ಹೋಗಿದೆಯಾ ನಿಮಗೆ? ಎಲ್ಲಿದೆಯೋ ಈಗ ಅಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೆಯದು, ಇಲ್ಲ ಅಂದರೆ ಸರಿ ಇರಲ್ಲ ಅಂತ ಬಹುದೊಡ್ಡ ಸಂದೇಶ ರಷ್ಯಾದಿಂದ ಬಂದಿದೆ ಬಾಂಗ್ಲಾಗೆ. ಸೊ ಇದು ಟ್ರೇಲರ್. ಮೂವಿ ತೋರಿಸಬೇಕು ಅಂದರೆ ಅದು ನಮಗೆ ಭಾರತಕ್ಕೆ ಕೈಲಾಗದ್ದು ಅಂತ ಯಾರಾದರೂ ಅಂದ್ಕೊಳ್ತಾ ಇದ್ರೆ ಅದು
ಬಹಳ ದೊಡ್ಡ ಮೂರ್ಖತನದ ಕೆಲಸ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.